ಹಾಯ್ ಹಲೋ ಫ್ರೆಂಡ್ಸ್, ಕ್ರೇಜಿ STM ಫ್ಯಾಮಿಲಿಗೆ ಎಲ್ರಿಗೂ ಕೂಡ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕಡಲೆಬೇಳೆ ವಡೆ ಅಥವಾ ಚಟ್ಟಂಬಡೆ ಎರಡರಲ್ಲಿ ಏನು ಬೇಕಿದ್ರೂ ಹೇಳ್ಬೋದು ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ ಬನ್ನಿ. ನೋಡಿ, ಕಡಲೆಬೇಳೆ ವಡೆ ಮಾಡಲಿಕ್ಕೆ ನಾನಿಲ್ಲಿ 1 ಕಪ್ಪಿನಷ್ಟು ಕಡಲೆಬೇಳೆಯನ್ನು ತಗೊಂಡಿದ್ದೇನೆ. ಅದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ಇದನ್ನು ಒಂದು 4 ಸಲ ಕ್ಲೀನ್ ಮಾಡಿಕೊಂಡು ನಂತರ ಇದಕ್ಕೆ ನೀರನ್ನು ಹಾಕಿ ಒಂದು ಗಂಟೆಗಳ ಕಾಲ ಇದನ್ನು ಬಿಡುವ. ನೋಡಿ, ಇದು 1 ಗಂಟೆಗಳ ನಂತರ ಚೆನ್ನಾಗಿ ಕಡಲೆಬೇಳೆ ಎಲ್ಲ ನೆಂದಿದೆ. ನಂತರ ಇದನ್ನು ಗ್ರೈಂಡ್ ಮಾಡಿಕೊಳ್ಳಿಕ್ಕಿದೆ. ನೋಡಿ, ಕಡಲೆಬೇಳೆ ಚೆನ್ನಾಗಿ ನೆಂದಿದೆ. ನಂತರ ಒಂದು ಮಿಕ್ಸಿ ಜಾರನ್ನು ತಗೊಂಡು ಈ ನೆಂದಿರುವಂತಹ ಕಡಲೆಬೇಳೆಯನ್ನು ಇದಕ್ಕೆ ಹಾಕಿಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಳ್ಳುವ. ಇದು ನೈಸಾಗಿ ಗ್ರೈಂಡ್ ಆಗೋದು ಬೇಡ, ತರಿಯಾಗಿ ಗ್ರೈಂಡ್ ಆದರೆ ಸಾಕು. ನೋಡಿ, ನಾನಿಲ್ಲಿ ತೋರಿಸ್ತೇನೆ. ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿಕೊಳ್ತಿದ್ದೇನೆ. ನೋಡಿ, ತರಿಯಾಗಿ ರುಬ್ಬಿಕೊಂಡಿದ್ದೇನೆ. ನೋಡ್ಬೋದು, ಜಾಸ್ತಿ ನೈಸಾಗಿ ಗ್ರೈಂಡ್ ಆಗೋದು ಬೇಡ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳುವ. ನಂತರ ಉಳಿದ ಕಡಲೆಬೇಳೆಯನ್ನು ಕೂಡ ಅದೇ ಥರ ಗ್ರೈಂಡ್ ಮಾಡಿ ತೆಗೆದುಕೊಳ್ಳುವ. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಕಡಲೆಬೇಳೆಯನ್ನು ಕೂಡ ನಾನಿಲ್ಲಿ ತರಿಯಾಗಿ ಗ್ರೈಂಡ್ ಮಾಡಿ ತೆಗೆದುಕೊಂಡಿದ್ದೇನೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳುವ. ನಂತರ ನಾನಿಲ್ಲಿ ಕರಿಬೇವಿನ ಎಲೆಗಳನ್ನು ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ಕರಿಬೇವಿನ ಎಲೆಗಳನ್ನು ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆಂದ ಇರ್ತದೆ, ಹಾಗೆಯೇ ಪರಿಮಳ ಕೂಡ ಚೆನ್ನಾಗಿರ್ತದೆ. ನಂತರ ನಾನಿಲ್ಲಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊಬ್ಬರಿಯನ್ನು ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ನೋಡಿ, ಈಗ ಕೊಬ್ಬರಿಯನ್ನು ಸೇರಿಸಿಕೊಂಡಿದ್ದೇನೆ. ನಂತರ ಇದಕ್ಕೆ ಕಡಲೆ ಹಿಟ್ಟನ್ನು ಸೇರಿಸಿಕೊಳ್ಳುವ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಇದಕ್ಕೆ ಕಡಲೆ ಹಿಟ್ಟನ್ನು ಸೇರಿಸಿಕೊಳ್ತಿದ್ದೇನೆ. ಕಡಲೆ ಹಿಟ್ಟನ್ನು ಸೇರಿಸಿ ಇದನ್ನು ಚೆನ್ನಾಗಿ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿಕೊಳ್ಳುವ. ಇದಕ್ಕೆ ನೀರೆಲ್ಲ ಏನು ಹಾಕೋದು ಬೇಡ. ನೀರೆಲ್ಲ ಹಾಕಿದರೆ ನಮಗೆ ಅದು ಎಣ್ಣೆಯಲ್ಲಿ ಬಿಡಬೇಕಾದ್ರೆ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನೀರೆಲ್ಲ ಏನು ಹಾಕೋದು ಬೇಡ. ಇದನ್ನು ಗಟ್ಟಿಯಾಗಿ ಕಲಸಿಕೊಳ್ಳುವ. ಎಲ್ಲ ಮಿಕ್ಸ್ ಆಗಲಿ ಇದೆಲ್ಲ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಕಡಲೆ ಹಿಟ್ಟು, ಕಡಲೆಬೇಳೆ ಹಾಗೆಯೇ ಕೊಬ್ಬರಿ ಎಲ್ಲವೂ ಕೂಡ ನೋಡಿ ಈ ಹದಕ್ಕೆ ಇರಬೇಕು. ಈಗ ಇದು ರೆಡಿಯಾಗಿದೆ. ನಂತರ ಫ್ರೈ ಮಾಡಿಕೊಳ್ಳಿಕ್ಕೆ ನಾನಿಲ್ಲಿ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ. ಹಾಗೆಯೇ ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಿದ್ದೇನೆ. ನೋಡಿ, ಇಲ್ಲಿ ಎಣ್ಣೆ ಬಿಸಿ ಆಗ್ತಾ ಉಂಟು. ಎಣ್ಣೆ ಜಾಸ್ತಿ ಬಿಸಿ ಆಗೋದು ಬೇಡ. ಎಣ್ಣೆ ಬಿಸಿ ಆಗ್ತಾ ಬರಬೇಕಾದ್ರೆ ನಾವಿಲ್ಲಿ ಮಾಡಿಟ್ಟಿರುವಂತಹ ಕಡಲೆಬೇಳೆ ಮಿಶ್ರಣ ಇದೆಯಲ್ಲ, ಅದನ್ನು ಒಂದು ಉಂಡೆಯಷ್ಟು ತೆಗೆದುಕೊಂಡು ಅದನ್ನು ನೋಡಿ ನಾನಿಲ್ಲಿ ಈ ಶೇಪಿಗೆ ಮಾಡ್ತಾ ಇದ್ದೇನೆ. ನೋಡ್ಬೋದು ಇಲ್ಲಿ. ನೋಡಿ, ಈಗ ಒಂದು ರೆಡಿಯಾಗಿದೆ. ನಂತರ ಇದನ್ನು ಎಣ್ಣೆಗೆ ಹಾಕಿಕೊಳ್ಳುವ. ಎಣ್ಣೆ ಕೂಡ ಜಾಸ್ತಿ ಬಿಸಿ ಆಗಬಾರ್ದು. ಎಣ್ಣೆ ಬಿಸಿ ಆಗ್ತಾ ಬರ್ತಾ ಇರುವಾಗಲೇ ಇದನ್ನು ಹಾಕಿಕೊಳ್ಳುವ.
ಎಣ್ಣೆ ಜಾಸ್ತಿ ಬಿಸಿ ಆದರೆ ಅದು ಒಮ್ಮೆಗೆ ಕಪ್ಪಾಗ್ತದೆ. ಹಾಗಾಗಿ ನೋಡಿ ನಾನಿಲ್ಲಿ ಮತ್ತೊಂದನ್ನು ಮಾಡ್ತಾ ಇದ್ದೇನೆ. ನೋಡ್ಬೋದು, ಒಂದು ಸಣ್ಣ ಗಾತ್ರದ ಹಿಟ್ಟನ್ನು ತೆಕ್ಕೊಂಡು ಅದನ್ನು ಉಂಡೆಯನ್ನಾಗಿ ಮಾಡಿಕೊಳ್ಳುವ. ನಂತರ 2 ಕೈಗಳ ಸಹಾಯದಿಂದ ಅದನ್ನು ಒಂದು ಸ್ವಲ್ಪ ಚಪ್ಪಟೆಯನ್ನಾಗಿ ಮಾಡಿಕೊಂಡು ಎಣ್ಣೆಗೆ ಹಾಕಿಕೊಳ್ಳುವ. ನೋಡಿ, ಇದನ್ನು ಹಾಕಿದ ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಟರ್ನ್ ಮಾಡಿ ಹಾಕುವ. ಹಾಕಿದ ತಕ್ಷಣ ಮುಟ್ಲಿಕ್ಕೆ ಹೋಗಬೇಡಿ, ಎಲ್ಲ ಕಟ್ಟಾಗ್ತದೆ. ಹಾಗಾಗಿ ನೋಡಿ, ಇದು 2 ಸೈಡ್ ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಆಗಬೇಕು. ನಿಧಾನ ಉರಿಯಲ್ಲಿ 2 ಸೈಡ್ ಕೂಡ ಚೆನ್ನಾಗಿ ಕಾಯಲಿ. ನೋಡಿ ಫ್ರೆಂಡ್ಸ್, ಈಗ ಇದು ಆಗಿದೆ. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ನೋಡ್ಬೋದು, ನಾನೀಗ ಇದನ್ನು ತೆಗಿತಾ ಇದ್ದೇನೆ. ನೋಡಿ, ಈಗ ಒಂದು ರೌಂಡ್ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ನಾನೀಗ ಇದನ್ನು ಎಣ್ಣೆಯಿಂದ ತೆಗೆದುಕೊಳ್ತಾ ಇದ್ದೇನೆ. ನಂತರ ಉಳಿದ ಕಡಲೆಬೇಳೆ ಹಿಟ್ಟನ್ನು ಕೂಡ ಇದೇ ಥರ ಮಾಡಿ ತೆಗೆದುಕೊಂಡ್ರೆ ನಮ್ಮದು ಬಿಸಿ ಬಿಸಿಯಾದಂತಹ ರುಚಿಯಾಗಿರುವಂತಹ ಕಡಲೆಬೇಳೆ ವಡೆ ಅಥವಾ ಚಟ್ಟಂಬಡೆ ರೆಡಿ ಆಗ್ತದೆ ಫ್ರೆಂಡ್ಸ್. ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಒಳ್ಳೆ ವೀಡಿಯೋಸ್ಗಳನ್ನೆಲ್ಲ ಮಾಡಿ ಹಾಕ್ಬೋದು. ಸೊ ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಈ ವಿಡಿಯೋವನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗುವ. ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಫ್ರೆಂಡ್ಸ್.